ಫ್ರೆಂಡ್ಸ್ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ವರ್ಕರ್ ಮತ್ತು ಹೆಲ್ಪರು ಅಂದರೆ ಟೀಚರು ಮತ್ತು ಸಹಾಯಕಿ ಇಬ್ಬರನ್ನು ಕೂಡ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಒಂದು ಅಂಗನವಾಡಿಯ ಟೀಚರು ಮತ್ತು ಹೆಲ್ಪರನ್ನು ಆ ಅರ್ಜಿಯನ್ನು ಹೊಸದಾಗಿ ಆಹ್ವಾನಿಸಿದ್ದಾರೆ. ಅಂದರೆ ಪ್ರಾರಂಭ ಆಗಿದೆ, ಅರ್ಜಿಯನ್ನು ಕರೆದಿದ್ದಾರೆ ಎಲ್ಲರಿಗೂ. ಯಾರ್ಯಾರು PUC ಆಗಿದೆ ಮತ್ತು SSLC ಯಾರ್ದಾಗಿದೆ ಅವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಇಲ್ಲಿ ನೋಡ್ತಿರ್ಬೋದು ಶಿರಹಟ್ಟಿ ಒಂದು ಜಿಲ್ಲೆಯಲ್ಲಿ ಕರೆದಿದ್ದಾರೆ ವೇಕೆನ್ಸಿಯನ್ನು. ಇಲ್ಲಿ ನೋಡ್ತೇವೆ ನೀವು ಮೇಲ್ಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ WCD ಶಿರಹಟ್ಟಿ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ ಆನ್ಲೈನ್ ಫಾರ್ಮ್ 2024 ಅಂದರೆ 28/8/2024ರಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಇದು ಲಾಸ್ಟ್ ಡೇಟು ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾ ಮತ್ತು ಕ್ವಾಲಿಫಿಕೇಷನ್ನು ಮತ್ತು ಯಾರಿಗೆ ಎಷ್ಟೆಷ್ಟು ಮೆರಿಟ್ ಅಂಕದ ಮೇಲೆ ತಗೊಳ್ತಾರೆ ಅಂತ ತಿಳ್ಕೊಡ್ತೀನಿ. ಇಲ್ಲಿ ನೀವು ಮೇಲೆ ಸ್ಕ್ರೋಲ್ ಅಪ್ ಮಾಡ್ಬೋದು. ಟೋಟಲ್ ಇರೋದು ಶಿರಹಟ್ಟಿ ಜಿಲ್ಲೆಯಲ್ಲಿ 70 ವೇಕೆನ್ಸಿ ಇವೆ, ಅಂದರೆ 70 ಹುದ್ದೆಗಳನ್ನು ಖಾಲಿ ಇರ್ತವೆ. ಇನ್ನೂ ನೀವು ಮೇಲ್ಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಸ್ಟಾರ್ಟಿಂಗ್ ಡೇಟು 17/8/2024 ಅಂದರೆ ಆಗಸ್ಟ್ 17ನೇ ತಾರೀಕು ಅರ್ಜಿಯನ್ನು ಕರೆದಿರ್ತಾರೆ. ಲಾಸ್ಟ್ ಡೇಟು ಇದೇ ಸೆಪ್ಟೆಂಬರು 17ನೇ ತಾರೀಕು ಲಾಸ್ಟ್ ಡೇಟು. ಇದೇ ಸೆಪ್ಟೆಂಬರು 17ನೇ ತಾರೀಕು ಲಾಸ್ಟ್ ಡೇಟು. ನೀವು ಮತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಏಜ್ ಲಿಮಿಟು 19 ವರ್ಷದಿಂದ 35 ವರ್ಷದೊಳಗೆ ಹಾಕ್ಕೊಳ್ಬೇಕು. 35 ವರ್ಷ ದಾಟಿದರೆ SC STಗೆ ಮೀಸಲಾತಿರುತ್ತೆ, ಇನ್ನು ಅದರ್ಸ್ಗೆ ಮೀಸಲಾತಿ ಇರುವುದಿಲ್ಲ. ಇಲ್ಲಿ ನೀವು ನೋಡ್ಬೋದು ವೇಕೆನ್ಸಿ ಡೀಟೇಲ್ಸು. ಟೋಟಲು ನಿಮಗೆ ಅಂಗನವಾಡಿ ವರ್ಕರು ಅಂದರೆ ಅಂಗನವಾಡಿ ಟೀಚರು 21 ಪೋಸ್ಟ್ ಇವೆ. ಅಂಗನವಾಡಿ ಹೆಲ್ಪರು ಅಂದರೆ ಅಂಗನವಾಡಿ ಸಹಾಯಕಿಗೆ 49 ಪೋಸ್ಟ್ಗಳಿವೆ. ಇನ್ನು ನೀವು ಕೇಳ್ತಿರ್ಬೋದು ಅಂಗನವಾಡಿಯ ವರ್ಕರಿಗೆ ಯಾವ ಕ್ವಾಲಿಫಿಕೇಷನ್ ಅಂತ. ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ 10th PUC ECC ಡಿಪ್ಲೊಮೊ JOC NTT ಇವೆಲ್ಲ. ಇದರಲ್ಲಿ ಟೀಚರಿಗೆ ಮ್ಯಾಕ್ಸಿಮಮ್ PUC ಆಗಿರಲೇಬೇಕು, SSLC ಮೇಲೆ ತಗೊಳ್ಳೋದಿಲ್ಲ ಅಂದರೆ ಕೊಟ್ಟಿದ್ದಾರೆ ಅಷ್ಟೇ. PUC ಯಾರ್ದಾಗಿದೆ ಅವ್ರು ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಡಿಪ್ಲೊಮೊದಲ್ಲಿ ನೀವು ECCE ಅಂದರೆ ಇಯರ್ಲಿ ಕೇರ್ ಚೈಲ್ಡ್ಹುಡ್ ಎಜುಕೇಷನ್ ಅಂತ ಏನು ಬರುತ್ತೆ, ಅದು ಆ ಒಂದು ಕೋರ್ಸು 1 ಇಯರ್ ಕೋರ್ಸು, ಅಂದರೆ 1 ವರ್ಷ ಕೋರ್ಸ್ ಇರೋದು. ಇಯರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಡಿಪ್ಲೊಮೊದಲ್ಲಿ ಆ ಕೋರ್ಸ್ 1 ವರ್ಷ ಇರೋದು. ನಿಮ್ಮ ಆ ಕಡೆ ಬೆಂಗಳೂರು ಕಡೆ ಸೈಡು ಆ ಒಂದು ಸೆಂಟ್ರ್ ಇದೆ. ಅಂದರೆ ಡಿಪ್ಲೊಮೊದಲ್ಲಿ ಈ ಒಂದು ಕೋರ್ಸನ್ನು ಅಡ್ಮಿಷನ್ ಮಾಡ್ಕೊಳ್ತಾರೆ, ಇನ್ನು ಎಲ್ಲೂ ಸುಧಾ ಇಲ್ಲ. ಅದನ್ನು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮೊದಲ ಆದ್ಯತೆ ಅಂಗನವಾಡಿ ಟೀಚರಿಗೆ. ಯಾರು ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತು ಸಹಾಯಕಿಗೆ 10ನೇ ಕ್ಲಾಸನ್ನು ಮೀಸಲಾತಿ ಇಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಅಪ್ಲೈ ಆನ್ಲೈನ್ ಅಂತಿರುತ್ತೆ. ಇದನ್ನು ಆನ್ಲೈನ್ ಲಿಂಕ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತೀವಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೈರೆಕ್ಟ್ ಅದು ಅಪ್ಲಿಕೇಶನ್ ಫಾರ್ಮ್ ಕರ್ಕೋಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ವರ್ಕರು ಮತ್ತು ಹೆಲ್ಪರ್ಗೆ ಅರ್ಜಿ ಸಲ್ಲಿಸೋದು ಇದೇ ಲಿಂಕ್ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಈ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಯಾವ ಜಿಲ್ಲೆಯಲ್ಲಿದೆ ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೋಗುತ್ತೆ. ಈ ಉದಾಹರಣೆಗೆ ನಾನು ವಿಜಯಪುರ ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಮ್ಮ ತಾಲೂಕು ಯಾವುದು, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಈಗ ಸಿಂದಗಿ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನಿಮ್ಮ ವಾರ್ಡು ಅಥವಾ ನಿಮ್ಮ ಊರು ಇರುತ್ತೆ. ಇಲ್ಲಿ ವಿಜಯಪುರ ಸಿಂದಗಿ ಇಲ್ಲ. ಈಗ ನಾನು ಬೇರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಉದಾಹರಣೆಗೆ ಕಲಬುರಗಿ ಒಂದು, ಇಲ್ಲೂ ಸುಧಾ ಇಲ್ಲ. ಈಗ ನಾನು ಬೇರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಉಡುಪಿ ಯಾದಗಿರಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ತಾಲೂಕನ್ನು ಕೇಳುತ್ತೆ. ನಿಮ್ಗೆ ಯಾವ ತಾಲೂಕು ಇರುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು DDY WCD AWW ಅಂತಿರ್ತದಲ್ಲ, ಅದು ಲಾಸ್ಟ್ W ಇದ್ದರೆ ಅದು ವರ್ಕರ್ ಅಂತ. ಕೆಳಗಡೆ ಒಂದಿದೆ AWH ಅಂತ. H ಅಂದರೆ ಹೆಲ್ಪರು, W ಅಂದರೆ ವರ್ಕರು. ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನಾವು ವರ್ಕರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ ಹುದ್ದೆ ಆಯ್ಕೆ ಮಾಡಿ. ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಅದೇ ತಗೊಳ್ತು. ಇಲ್ಲ ನಾವು ಸಹಾಯಕಿಗೆ SSLC ಮೇಲೆ ಹಾಕೋತೀನಿ ಅಂದರೆ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೆಲ್ಪರಿಗೆ ಸೆಲೆಕ್ಟ್ ಆಗುತ್ತೆ. ಈಗ ನಾವು ವರ್ಕರಿಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಕ್ಯಾಶನ್ನು ಅಂದರೆ ನಿಮ್ಮ ಜಾತಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. SC ST ಇದ್ದರೆ ST ಇದ್ದರೆ ಪರಿಶಿಷ್ಟ ಪಂಗಡ, SC ಇದ್ದರೆ ಪರಿಶಿಷ್ಟ ಜಾತಿ, ಅಥವಾ ಇವೆರಡನ್ನು ಬಿಟ್ಟು ಬೇರೆ ಜಾತಿ ಆಗಿರೋ ನಿಮ್ಮದು ಅದರ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಸಬ್ಮಿಟ್ ಅಂತ ಕೊಟ್ಬಿಡಬೇಕಾಗುತ್ತೆ. ಈಗ ಸಬ್ಮಿಟ್ ಅಂತ ಕೊಡ್ತೀನಿ. ಕೊಟ್ಟ ನಂತರ ಕೆಳಗಡೆ ಇಲ್ಲಿ ನೀವು ಸಬ್ಮಿಟ್ ಕೊಡೋ ಮುಂಚೆ ಇಲ್ಲಿ SC ST ಅಂತ ಇದೆಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ RD ನಂಬರ್ ಕೇಳುತ್ತೆ. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಆ RD ನಂಬರ್ನ ಎಂಟರ್ ಮಾಡಿದ ನಂತರ ನಿಮಗೆ ಈ ರೀತಿ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಡಿಸ್ಟಿಕ್ಕು, ತಾಲೂಕು, ಏರಿಯಾ, ರೂರಲ್ಲು ಅಥವಾ ಅರ್ಬನ್. ರೂರಲ್ ಅಂದರೆ ಗ್ರಾಮೀಣ ಪ್ರದೇಶ, ಅಂದರೆ ನಮ್ಮ ಹಳ್ಳಿಗಳು. ಇನ್ನು ಅರ್ಬನ್ ಅಂದರೆ ನಗರ ಪ್ರದೇಶ.
ಇಲ್ಲಿ ನೋಡ್ತಿರ್ಬೋದು ಗ್ರಾಮ ಪಂಚಾಯತಿನ ತೋರಿಸುತ್ತೆ. ಆ ಗ್ರಾಮ ಪಂಚಾಯತಿಗೆ ಮತ್ತು ವಿಲ್ಲೇಜು ಯಾವ ವಿಲ್ಲೇಜಿಗೆ ಎಷ್ಟೆಷ್ಟಿದೆ ಅಂತ ಇಲ್ಲಿ ನೋಡ್ತಿರ್ಬೋದು. ನೀವು ಇಲ್ಲಿ ಯಾದಗಿರಿ ಇಲ್ಲಿ ನೀವು ವಾರ್ಡು ತೋರಿಸ್ತಿದೆ. ಅಂದರೆ ಇಲ್ಲಿ ನಿಮಗೆ ಕ್ಯಾಟಗರಿ ಅಂತಿದೆ, ಅಂದರೆ ರಿಸರ್ವೇಷನ್ ಇರುತ್ತೆ. ರಿಸರ್ವೇಷನ್ ಅಂದರೆ ಇಂಥ ಊರಿಗೆ ಈಗ ಉದಾಹರಣೆಗೆ ಮೈಸೂರು ಎಚ್ ಡಿ ಕೋಟೆ ತಾಲೂಕು, ಆ ಥರಲ್ಲಿ ಶಾಂತಿಪುರ ಅಂತ ಊರು ಇರುತ್ತೆ. ಆ ಊರಲ್ಲಿ ಕ್ಯಾಟಗರಿ ಇಲ್ಲಿ ನೀವು ಇಲ್ಲೇ ತಗೊಳ್ಳಿ. ಇಲ್ಲಿ ಯಾದಗಿರಿ ಗುರುಮಠಗಳು ಅಂತ ಇದೆ, ಮತ್ತು ಅದ್ರ ಪಕ್ಕದ ಗಜರ್ಕೋಟ್ ಅಂತಿದೆ. ವಿಲ್ಲೇಜು ರಾಂಪುರ ಅಂತಿದೆ. ಈ ರಾಂಪುರಿಗೆ ಇಲ್ಲಿ ಕ್ಯಾಟಗರಿ ಜನರಲ್ ಅಂತಿದೆ. ಜನರಲ್ ಅಂದರೆ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಅಲ್ಲಿ ಎಸ್ ಟಿ ಅಂತಿದ್ರೆ ಎಸ್ ಟಿ ಮಾತ್ರ ಹಾಕ್ಬೇಕು, ಅಂದರೆ ನಾಯಕ ಒಂದು ಜಾತಿಯವ್ರು ಮಾತ್ರ ಹಾಕ್ಬೇಕು. ಜನರಲ್ ಅಂತಿದ್ರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಯಾರು ಬೇಕಾದ್ರೂ ಹಾಕ್ಕೊಳ್ಬೋದು. ಇಲ್ಲಿ ನೀವು ಈ ರೀತಿ ರಿಸರ್ವೇಷನ್ ನೋಡಿಕೊಂಡು ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಇನ್ನು ನೆಕ್ಸ್ಟು ಇಲ್ಲಿ ಅದ್ರ ಪಕ್ಕ ಬಂದರೆ ಏನು ಪೋಸ್ಟು ಅಂಗಡಿ ವರ್ಕರ್ ಅಂತಿದೆ. ಇಷ್ಟು ವರ್ಕರ್ಗಳೇ ಇರೋದು. ಮತ್ತು ಅಂಗನವಾಡಿ ಸೆಂಟ್ರು ಇರುತ್ತೆ. ಅಂಗನವಾಡಿ ಈಗ ರಾಂಪುರಲ್ಲಿ ಮೊದಲು ಒಂದು ಅಂಗನವಾಡಿ ಇದ್ದು, ಎರಡನೇ ಅಂಗನವಾಡಿ ಇದ್ದರೆ ಅಲ್ಲಿ ರಾಂಪುರ್ G2 ಅಂತ ಬರುತ್ತೆ. ಈಗ ಅಲ್ಲಿ ಅಂಗನವಾಡಿ ಇಲ್ಲ. ಆದ್ದರಿಂದ ಇಲ್ಲಿ ನಾವು ವೇಕೆನ್ಸಿಲಿ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಳ್ಳೋ ನಂತರ ನಿಮಗೆ ಈ ಕೆಳಗಡೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ರೂರಲ್ಲು ಗಜರ್ಕೋಟ್ ರಾಂಪುರ್ ಅಂತಿದೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ SSLC ನೇಮನ್ನು ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ SSLC ನೇಮು, ಈಗ ಉದಾಹರಣೆಗೆ ನಾನು ಸವಿತಾ ಅಂತ ಕೊಡ್ತೀನಿ. ನೀವು ನಿಮ್ಮ ಮಾರ್ಕ್ಸ್ಗಳು ಹೆಂಗಿದೆ ಆ ರೀತಿ ಟೈಪ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟುಗಳೇ ಅವ್ರ ಜನ್ಮ ದಿನಾಂಕ ಅಂತ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಗೆ ಯಾವ ರೀತಿ ಇರುತ್ತೆ ಆ ರೀತಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಇನ್ನು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ SSLCಯಲ್ಲಿ ನೀವು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳುತ್ತೆ. ನೀವು ಕನ್ನಡ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ಕನ್ನಡ ಮೀಡಿಯಮ್ ಮಾತ್ರ ಕೊಟ್ಟಿರೋದು. ಇನ್ನು ನೆಕ್ಸ್ಟು ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಮದರ್ ನೇಮ್ ಕೇಳುತ್ತೆ, ಅಂದರೆ ನಿಮ್ಮ ತಾಯಿ ಹೆಸರು, ಇಲ್ಲಿ ನಿಮ್ಮ ತಂದೆ ಹೆಸರು, ಇಲ್ಲಿ ನಿಮ್ಮ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಅಂದರೆ ಮಾರ್ಕ್ಸ್ಗಳಲ್ಲಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಇರುತ್ತಲ್ಲ ಅದೇ ರಿಜಿಸ್ಟ್ರೇಷನ್ ನಂಬರು ಹಾಕಿ. ಮತ್ತು ಇಲ್ಲಿ ಕೆಳಗಡೆ ನೀವು ತೆಗೆದಂಥ ಮಾರ್ಕ್ಸು, ಅಂದರೆ ನೀವು 600ಕ್ಕೆ ಎಷ್ಟು ತೆಗೆದಿದ್ದೀರಾ, 300 ತೆಗೆದಿದ್ದೀರಾ, ಇಲ್ಲಿಗೆ ಹಾಕ್ಬೇಕು. ಒಬಿಡಿಯಂಟ್ ಇದ್ದಿದ್ದಲ್ಲ ಇಲ್ಲಿ 21ನೇ ಕ್ವಶನಲ್ಲಿ ಇಲ್ಲಿ 600 ಅಂತ ಹಾಕ್ಬೇಕು. ನಿಮ್ಮ ಮಾರ್ಕ್ಸ್ ಎಷ್ಟಿದೆ ಅಂತ. ಈಗ ನೀವು ಕೇಳ್ತಿರ್ಬೋದು ಸರ್ PUC ಮಾಡಿದವ್ರು ಮಾತ್ರ ಹಾಕ್ಬೋದು, ITI ಮಾಡಿದವ್ರು ಹಾಕ್ಬೋದು ಅಂತ. ITI ಮಾಡಿದವರು ಹಾಕ್ಬೋದು, ಡಿಪ್ಲೊಮಾ ಮಾಡಿದವರು ಹಾಕ್ಬೋದು. ಅಂದರೆ ಇವೆರಡುವಿ NIOS ಸರ್ಟಿಫಿಕೇಟ್ ತಗೊಳ್ಬೇಕಾಗುತ್ತೆ. ಹಾಕ್ಬೋದು. ಹಾಕಿ ಯಾರು ಕಾಂಪಿಟೇಷನ್ ಇಲ್ಲ ಅಂದರೆ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಇನ್ನು ಇಲ್ಲಿ ಕೆಳಗಡೆ ಈಗ ಉದಾಹರಣೆಗೆ ನಾನು ಸುಮ್ಮನೆ ರಿಜಿಸ್ಟರ್ ನಂಬರ್ ಕ್ಲಿಕ್ ಮಾಡ್ತೀನಿ. 1 2 3 4 ಡೆಮೋಗೋಸ್ಕರ ನಿಮಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಬಿಡಿಯಂಟ್ ಮಾರ್ಕ್ಸು ನಂದು 240 ಅಷ್ಟೇ, 600 ನಮ್ಮದು. ಕ್ಲಿಕ್ ಮಾಡಿದೆ, 40% ತೋರಿಸ್ತಾಯಿದೆ ಅಲ್ಲಿ. ಇನ್ನಿಲ್ಲಿ ಅಡ್ರೆಸ್ ಆಫ್ ದ ಅಪ್ಲಿಕೆಂಟ್ ಅಂತಿದೆ, ಅಂದರೆ ಅರ್ಜಿದಾರರು ಯಾರು ಅರ್ಜಿ ಹಾಕ್ತಿದ್ದೀರ ಅವರ ಒಂದು ಅಡ್ರೆಸ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮದು ಮೈಸೂರು ಜಿಲ್ಲೆ. ನೀವು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಅಂತ ನೀವು ಏನು ಇರ್ತೀರ ಆ ರೀತಿ ನೀವು ಡೆಮೋ ಹೆಸರು ಫುಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು. ಏನಂತ ಮೈಸೂರು ಜಿಲ್ಲೆ, ಮೈಸೂರು ಹೋಬಳಿ, ಮೈಸೂರು ಪೋಸ್ಟು, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, ಕರ್ನಾಟಕ. ಇಷ್ಟು ಅಂದರೆ ನಿಮ್ಮ ಊರು, ನಿಮ್ಮ ಹೋಬಳಿ, ನಿಮ್ಮ ಪೋಸ್ಟು, ನಿಮ್ಮ ವಿಲೇಜು ಇಷ್ಟನ್ನು ಸೆಲೆಕ್ಟ್ ಮಾಡಿ ಪಿನ್ ಕೋಡನ್ನು ಹಾಕ್ಕೋಬೋದು. ಇನ್ನು ಕೆಳಗಡೆ ಬಂದರೆ ಡಿಸ್ಟಿಕನ್ನು ಕೇಳುತ್ತೆ. ಡಿಸ್ಟಿಕ್ಕು ನಿಮ್ಗೆ ಯಾವುದಿರುತ್ತೆ ಅದನ್ನು ಕೊಟ್ಕೊಳ್ಳಿ. ಕೊಟ್ಕೊಂಡ ನಂತರ ತಾಲೂಕನ್ನು ಕೇಳುತ್ತೆ, ತಾಲೂಕನ್ನು ಕೊಟ್ಕೊಳ್ಳಿ. ನಿಮ್ಮ ತಾಲೂಕನ್ನು ಕರೆಕ್ಟಾಗಿ ಕ್ಲಿಕ್ ಮಾಡಿ ನಂತರ ನಿಮ್ಮ ಪಿನ್ ಕೋಡನ್ನು ಕೇಳುತ್ತೆ. ಮೊಬೈಲ್ ನಂಬರನ್ನ ಕೇಳುತ್ತೆ. ಮೊಬೈಲ್ ನಂಬರ್ ಕೊಟ್ಟು ಸುಮ್ಮನೆ 00 ಅಂತ ಕೊಡ್ತೀನಿ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಕೊಳ್ಳಿ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಇಮೇಲ್ ಐ ಡಿ ಗೊತ್ತಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ Gmail ಅಂತ ಬಾಕ್ಸ್ ಇರುತ್ತೆ. ನೀವು ಯೂಟ್ಯೂಬಲ್ಲಿ ನೋಡಿ ಹೌ ಟು ಚೆಕ್ ಮೈ ಇಮೇಲ್ ಅಂತ. ಅಲ್ಲಿ ಯೂಟ್ಯೂಬಲ್ಲಿ ಹೋದರೆ ನಿಮ್ಮ Gmail ಬಾಕ್ಸ್ ಅಂತಿದೆ. Gmail ಬಾಕ್ಸಲ್ಲಿ ಹೋದರೆ ಅಲ್ಲಿ ಈಗ ರವಿಕುಮಾರ್@gmail.com ಅಂತಿರುತ್ತೆ. ಗೊತ್ತಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಹೋಗ್ಕೊಡ್ತೀನಿ. ಮತ್ತು ಇಲ್ಲಿ ರೆಸಿಡೆಂಟಲ್ ಸರ್ಟಿಫಿಕೇಟ್, ಅಂದರೆ ಇದು ವಾಸಸ್ಥಳ ಪ್ರಮಾಣ ಪತ್ರ. ನೀವು ಅರ್ಜಿ ಹಾಕೋಕ್ಕಿಂತ ಮುಂಚೆ ನೀವು ಒಂದು ವಾಸಸ್ಥಳವನ್ನು ಪಡ್ಕೊಳ್ಬೇಕಾಗಿರುತ್ತೆ. ಇದು ನಿಮ್ಮ ಹೇಳೋದನ್ನೇ ಮರ್ತಿದ್ದೆ. ರೆಸಿಡೆಂಟಲ್ ಸರ್ಟಿಫಿಕೇಟ್ ಅಂದರೆ ನಿವಾಸದ ಪ್ರಮಾಣಪತ್ರ. ವಾಸಸ್ಥಳನ ನೀವು ಬರೆಸ್ಕೊಳ್ಬೇಕಾಗುತ್ತೆ. ವಾಸಸ್ಥಳ ಎಲ್ಲೇ ಸಿಗೋದು ಮೊಬೈಲ್ ಅಪ್ಲೈ ಮಾಡ್ಕೋಬೋದು. ವಾಸಸ್ಥಳ ಯಾರಿಗೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ ನಂಗೆ ಕಮೆಂಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ವಾಸಸ್ಥಳ ಯಾವ ರೀತಿ ತಗೊಳ್ಬೇಕು ಅಂತ. ವಾಸಸ್ಥಳಕ್ಕೆ ನಿಮಗೆ ಆಧಾರ್ ಕಾರ್ಡ್ ಒಂದೇ ಮ್ಯಾಂಡೇಟ್ರಿ.
ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಎರಡೂ ಮ್ಯಾಂಡೇಟರಿ, ಅಥವಾ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲಾಂದರೆ ಆಧಾರ್ ಕಾರ್ಡ್ ಮುಖಾಂತರ ಹಾಕಿ ತಗೊಳ್ಬೋದು. ಇಲ್ಲಿ ಆರ್ ಡಿ ನಂಬರ್ ಬರುತ್ತೆ. ಅಂದರೆ ನಿಮಗೆ ನಾಡ ಕಚೇರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ವಾಸಸ್ಥಳ ಅಂತ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಕೇಳುತ್ತೆ. ಎಲ್ಲ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿ ₹40 ಕೇಳುತ್ತೆ. ₹40 ಪೇ ಮಾಡಿದ್ಮೇಲೆ ನಿಮಗೆ ವಾಸಸ್ಥಳ 15 ದಿನಕ್ಕೆ ಬರುತ್ತೆ, ಇಲ್ಲ 5 ದಿನಕ್ಕೆ ಬರುತ್ತೆ. ಬಂದ ನಂತರ ಅಲ್ಲಿ ಆರ್ ಡಿ ನಂಬರ್ ಇರುತ್ತೆ. ಆ ಆರ್ ಡಿ ನಂಬರ್ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿದ ನಂತರ ನಿಮಗೆ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಅಡಿಷನಲ್ ಕೋರ್ಸ್ ಅಂಡರ್ಗೋ ಅಂತಿರುತ್ತೆ. ಅಂದರೆ ಹೆಚ್ಚುವರಿ ಕೋರ್ಸ್ ವಿವರ. ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ PUC ಆಗಿ ಎಲ್ಲ PUCನೇ ಕೇಳೋದು. PUCಗಿಂತ ಡಿಪ್ಲೊಮಾದಲ್ಲಿ ECCE ಅನ್ನೋ ಕೋರ್ಸು ನೀವು ಪಡೆದಿದ್ದರೆ ಇಲ್ಲಿ ನೋಡಿರ್ಬೋದು, ಕ್ಲಿಕ್ ಮಾಡ್ಬೋದು. ನಿಮಗೆ ಮೊದಲ ಆದ್ಯತೆ ಡಿಪ್ಲೊಮಲ್ಲಿ ECC ಕೋರ್ಸ್ ಅಂದರೆ ಇಯರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂತ. ಇದು ಈಗ ಇತ್ತೀಚೆಗೆ 1 ವರ್ಷದಿಂದ ಈಚೆಗೆ ಕೇಳ್ತಿರೋದು. ಯಾಕಂದರೆ ಎಲ್ಲ PUC ಮಾಡಿದರೆ ಕಾಂಪಿಟೇಷನ್ ಜಾಸ್ತಿ. ಇದು ECCE ಕೋರ್ಸ್ ಯಾವ ಸಂಬಂಧಪಡುತ್ತೆ ಅಂದರೆ ಮಕ್ಕಳನ್ನ ಬುದ್ಧಿಭ್ರಮಣ ಹೆಂಗಿರುತ್ತೆ, ಅವ್ರಿಗೆ ಯಾವ ರೀತಿ ಪಾಠ ಹೇಳ್ಕೊಡ್ಬೇಕು, ಮತ್ತು ಅವ್ರಿಗೆ ಯಾವ ರೀತಿ ಬುದ್ಧಿ ಇರುತ್ತೆ, ಅವರ ಒಂದು ಕಂಟ್ರೋಲ್ನ ಯಾವ ರೀತಿ ಮಾಡೋದು, ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಇಲ್ಲಿರುತ್ತೆ. JOC ಅಂದರೆ ಅದು ಬೇರೆ ಕೋರ್ಸು. NTT ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ಗಳು. ಹಿಂಗೆ ಮೇಕತ್ರ ನಿಮಗೆ ಇಲ್ಲಿ ನೋಡ್ತಿರ್ಬೋದು. ಕೆಳಗಡೆ ಬಂದರೆ ಇಲ್ಲಿ ನೀವು ಇಲ್ಲಿ ಆಸಿಡ್ ಅಟ್ಯಾಕ್ ಅಂತ ಇರುತ್ತೆ. ಇದನ್ನು ಅಂದರೆ ನಿಮ್ಗೆ ಯಾರು ಮಹಿಳೆಯರು ಆಸಿಡ್ಗೆ ತುತ್ತಾಗಿದ್ರೆ, ಅಂದರೆ ಯಾರು ಆಸಿಡಿಂದ ಒಂದು ಬಳಲಿದ್ರೆ ಅಂದರೆ ಅಂಥ ಮಹಿಳೆಯರು ಇಲ್ಲಿ ಹಾಕ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ತಗೊಳುತ್ತೆ. ಅವರಿಗೆಲ್ಲ ಫಸ್ಟ್ ಪ್ರಿಯಾರಿಟಿ, ಅಂದರೆ ಅವರಿಗೆಲ್ಲ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತವೆ. ಮತ್ತು ಇಲ್ಲಿ ವಿಧವೆ ಅಂತ ಇರುತ್ತೆ. ವಿಧವೆಯರಿಗೂ ಕೂಡ ಮೊದಲ ಆದ್ಯತೆ ಇರುತ್ತೆ. ಮತ್ತು ವಿಚ್ಛೇದನ ಡಿವೋರ್ಸ್ ಪಡೆದಿರುವಂಥವರು ಕೊಡ್ಬೋದು, ಅಥವಾ ಒಂದು ಮದುವೆ ಆಗದೇ ಇರ್ತಾರಲ್ಲ ಅವ್ರಿಗೂ ಕೊಡ್ಬೋದು. ಮತ್ತು ಇನ್ನು ಯೋಜನೆ PDP ಅಂತ ಹೇಳ್ತೀವಿ, ಯೋಜನಾ ನಿರಸದರು. PDP ಪ್ರಾಪರ್ಟಿ ಡಿಸ್ಕ್ರೈಬ್ಡ್ ಪರ್ಸನ್. ಅಂದರೆ ನಿಮ್ಮ ಒಂದು ಪೂರ್ವಜರ ಆಸ್ತಿ, ಅಂದರೆ ನಿಮ್ಮ ತಾತನ ಆಸ್ತಿ ಅಥವಾ ನಿಮ್ಮ ಅಪ್ಪನ ಆಸ್ತಿ ಅಥವಾ ನಿಮ್ಮ ಆಸ್ತಿ ಏನಾದರೂ ಗೋರ್ಮೆಂಟ್ ಒತ್ತುವರಿ ಮಾಡಿಕೊಂಡ್ರೆ, ಅಥವಾ ಈಗ ಉದಾಹರಣೆಗೆ ಡ್ಯಾಮು ನೀರಾವರಿ ಇಲಾಖೆಯವರು ಒತ್ತುವರಿ ಮಾಡ್ಕೊಂಡಿದ್ರೆ, ಅಥವಾ ಸ್ಕೂಲ್ನಿಂದ ಒತ್ತುವರಿ ಮಾಡಿಕೊಟ್ಟಿದ್ರೆ, ಯಾವ್ದಾದ್ರು ನಿಮ್ಮ ಜಮೀನು ಒಳಗೆ ಹೋಗಿದ್ರೆ ಸರ್ಕಾರಕ್ಕೆ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲ ಆದ್ಯತೆ. ಡಿಪ್ಲೊಮಲ್ಲಿ ECC ಕೋರ್ಸ್ ಮಾಡಿಲ್ದ್ರೆ ನಿಮಗೆ ಆದ್ಯತೆ. ಆದಮೇಲೆ ಇದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಕ್ಲಿಕ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಡೆಮೋ ಸರ್, ಇದೆಲ್ಲ ಪೂರ್ತಿ ಅಪ್ಲೋಡ್ ಮಾಡಬೇಕು. ಆ ಕರೆಕ್ಟ್ ನೋಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಸಬ್ಮಿಟ್ ಅಂತ ಕೊಡಿ. ಈ ಒಂದು ವೀಡಿಯೋದಲ್ಲಿ ಏನು ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಏನೋ ತಪ್ಪಿದರೆ ಕ್ಷಮಿಸಿ, ಯಾವುದು ತಪ್ಪಿಲ್ಲ ಅಂತ ಹೇಳ್ಕೊಡ್ತೀನಿ. ನಿಮಗೆ ವಾಸಸ್ಥಳ ಮತ್ತು ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಬಾಯ್. ಮೊದಲದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.